ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬರ್ತೇನೆ ಅಂತ ಓದೋನ್ ಕಾಣಿಸ್ತಾನೆ ಇಲ್ಲ. ಅದನ್ನ ಸಾಯಿಸ್ಬಿಟ್ಟೆ ತಾನೆ? ಇಲ್ಲಪ್ಪ, ಪ್ರಾಣಿ ಹಿಂಸೆ ಡೇ ಇನ್ ಅವರ್ ಲೈಫ್. ಎಲ್ಲರಿಗೂ ಸೋಮವಾರದ ಬೆಳಗಿನ ಶುಭೋದಯಗಳು. ಯಾಕೆ ಅಕ್ಕ ತಮ್ಮ ಏನ್ ಮಾಡ್ತಾವ್ರು ನೋಡ್ರಿ. ಅತ್ತೆ ಬಿಟ್ಲು ಅವಳು. ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಪೇಜ್ಗೆ ಫಾಲೋ ಮಾಡಿ. ಪ್ರಸಾದ ಕೊಡ್ತಿರ್ಲಿಲ್ಲ. ಇವನ್ ಬೇಕು, ಯಾರಾದ್ರೂ ಬೈಕೊಳಂಗಿದ್ರೆ ನಿಮ್ಗೆ ಚೆನ್ನಾಗಿ ಬೈಕೊಳ್ಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಗುಡ್ ಮಾರ್ನಿಂಗ್. ಎದ್ವಿ, ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಎದ್ದೋಳಷ್ಟಲ್ಲಿ ಇದೇನೋ ನನ್ನ ಗಂಡ ಕೊಡಿಸ್ತಾ. ನನ್ನ ಗಂಡ ಅದನ್ನು ಕೊಡಿಸ್ಬಿಟ್ಟು ಬೆಳಗ್ಗೆ ನನಗೆ ಬೆಳಕು ಬಂದಿಲ್ಲ. ನಮ್ಮ ರೂಮಲ್ಲಿ ಜಾಸ್ತಿ ಬೆಳಕು ಬರುತ್ತೆ ಬೆಳಗ್ಗೆ, ಆದರೆ ನನಗೆ ಬೆಳಕೆ ಬಿದ್ದಿಲ್ಲ. ಇದು ಕೊಡಿಸ್ಬಿಟ್ಟು ಮಸ್ತಾಗಿ ನಿದ್ದೆ ಬಂತು ಗುರು. ಇದನ್ನ ಹಾಕ್ಕೊಂಡು ನೈಟೆಲ್ಲ ಐ ಆಮ್ ಸ್ಲೀಪಿಂಗ್. ನೋಡ್ರಿ, ಅವನ ಡ್ಯೂಟಿಗೆ ಅವನು ಹೋಗ್ತಾ ಇದ್ದಾನೆ. ಆಲ್ರೆಡಿ ಟೈಮ್ ಆಗೋಯ್ತಂತ. ಇವತ್ತು ಬೇಜಾನ್ ಕೆಲಸ ಇದೆ. ಸೊ ನಿಮಗೆಲ್ಲ ತೋರಿಸ್ತೀವಿ ಬ್ಲಾಗಲ್ಲಿ. ಡೇ ಇನ್ ಅವರ್ ಲೈಫ್, ನಾರ್ಮಲ್ ಡೇ ಅಲ್ಲಿ ಏನು ಮಾಡ್ತೀವಿ ಅಂತ. ಬಿಕಾಸ್ ನಾರ್ಮಲ್ ಡೇಸಲ್ಲಿ ಆಗಲಿ ಯಾವಾಗೇ ಆಗಲಿ ನಾವು ವರ್ಕನ್ನು ಮಾಡ್ತಾ ಇರ್ತೀವಿ, ಹಾಗೇನೋ ಇರ್ತೀವಿ. ಸೊ ಅವ್ನು ಕಸ ಹಾಕೋಕೆ ಹೋಗಿದ್ದಾನೆ. ನನಗೂ ಬೇಜಾನ್ ಕೆಲಸ ಇದೆ, ಆಮೇಲೆ ಚಾಟ್ ಮಾಡೋಣ. ಸೊ ಇವಾಗ ಬನ್ನಿ. ಗುಡ್ ಮಾರ್ನಿಂಗ್ ಅಷ್ಟೇ. ಎಲ್ಲ ಫುಲ್ ಇರುವೆ ತೋಡ್ಬಿಟ್ಟಿತ್ತು ಅಂದ್ಬಿಟ್ಟು ನೈಟ್ ವೈಟ್ ಸಿಮೆಂಟ್ ಹಾಕಿದ್ದ. ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಹೇಳೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಎಲ್ಲರಿಗೂ ಸೋಮವಾರದ ಬೆಳಗಿನ ಶುಭೋದಯಗಳು. ಕನ್ನಡದವರು, ನಾವು ಕನ್ನಡದವರು. ಓಹೋ, ಈ ಮೂಗಿಲಿ ತೋಡ್ಬಿಟ್ಟಿದೆ. ಇವನೇ ಮೂಗಿಲಿನ ಹೊಡ್ದಿ ಹಿಡ್ದ. ಮತ್ತೆ ಅದನ್ನ ಸಾಯಿಸ್ಬಿಟ್ಟೆ ತಾನೆ? ಇಲ್ಲಪ್ಪ, ಪ್ರಾಣಿ ಹಿಂಸೆ ಇವನೇ ಅಲ್ಲಿ ಫುಲ್ಲು ಇದ್ರೊಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು, ಕಿಚನ್ ಒಳಗಡೆ ಸಂದಿಲೆಲ್ಲ ಅಂದ್ಬಿಟ್ಟು ಹೊಡೆದಾಕ್ಬಿಟ್ಟು ಹಿಡಿದ್ಬಿಟ್ಟು ಬಿಸಾಕ್ಬಿಟ್ಟ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಂಗೆ ನಮ್ಮ ಅತ್ತೆ ಇದ್ದಾಗ ಅವರೇ ಆಚೆ ಎಲ್ಲ ಗೂಡಿಸಿ ನೀರು ಹಾಕಿ ರಂಗೋಲೆ ಹಾಕಿ ಎಲ್ಲ ಮಾಡೋರು. ಮನೆ ಕೆಲಸದಲ್ಲೂ ತುಂಬ ಹೆಲ್ಪ್ ಮಾಡೋರು. ಅವ್ರು ಹೋದ್ಮೇಲೆ ಆಂಟಿ ಹೆಲ್ಪರ್ನ ಇಟ್ಟಿದ್ರು. ಬಟ್ ಅವ್ರು ಸರಿಗೆ ಮಾಡ್ತಾ ಇರಲಿಲ್ಲ ಅಂದ್ಬಿಟ್ಟು ನಾವೇ ಆಚೆ ಗೂಡಿಸಿ ನೀರು ಹಾಕಿ ರಂಗೋಲೆ ಹಾಕ್ತೀವಿ. ನನಗೆ ರಂಗೋಲಿ ಹಾಕೋಕ್ಕೆ ನಿಜ ಬರ್ತಾ ಇರಲಿಲ್ಲ. ಇನ್ನೂ ಆ ಡಾಟ್ಸ್ ಎಲ್ಲ ಸರಿಗೆ ಇಡಲ್ಲ ಸಿಮೆಟ್ರಿಕಲ್ ಆಗಿ. ಬಟ್ ಏನೋ ಒಂದು ಟ್ರೈ ಮಾಡ್ತೀನಿ, ಹೊಸ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಹೋಗ್ತಾ ಚೆನ್ನಾಗಿ ಹಾಕೋದು ಕಲಿತೀನಿ. ಯಾಕಂದರೆ ನಂಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಗುರು. ಸೋಮವಾರ ಆಗಿದ್ದರಿಂದ ಮನೆ ಕ್ಲೀನ್ ಮಾಡೋದು ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಡೇ ಇನ್ ಅವರ್ ಲೈಫ್ ಅಲ್ಲ, 4 days ಇನ್ ಡೇ ಅನ್ನಂಗೆ ಮಾಡ್ಬೇಕು ನಾವು. ಬಿಕಾಸ್ ಎಷ್ಟು ಕೆಲಸ ಮಾಡ್ತೀವಿ ಅಂದರೆ ಒಂದಿನದಲ್ಲಿ ಒಂದೊಂದು ದಿನ 4 ದಿನ ಮಾಡೋ ಕೆಲಸ ಒಂದೇ ದಿನದಲ್ಲಿ ಮುಗಿಸಿರ್ತೀವಿ. ಎಂತ ಮಾಡ್ಕೊಂಡು ಎಣ್ಣೆ ಎಲ್ಲ ಹಾಕ್ತಾನೆ. ಡಿಮಾರ್ಟಿಂದ ಎಲ್ಲ ಫುಲ್ ನನಗೆ ಚೋರ ಮಾಡಿಬಿಟ್ಟು ಈ ಥರ ಸ್ಟ್ಯಾಂಡ್ ಎಲ್ಲ ತೊಗೊಬಂದಿದ್ದಾನೆ. ನಾನು ಹೇಳ್ದೆ ಸಾಲಲ್ಲ ಅಂತ. ಎಷ್ಟು ಐಟಮ್ ಇದೆ ನೋಡಿ. ಇನ್ನು ಆಚೆ ಈ ಬುಟ್ಟಿಲಿ ಇದ್ದಿದ್ದೆಲ್ಲ ಆ ಕಡೆಗೆ ಹಾಕಿಲ್ಲ, ಎಲ್ಲ ಹಂಗಂಗೆ ಇಟ್ಟಿದ್ದಾನೆ. ನಾಷ್ಟ ತಂದಿದ್ದಾನೆ ಇವಾಗ ಆಚೆಯಿಂದ, ತಿನ್ನಬೇಕು. ಇವಳು ನೋಡ್ರಿ, ಇವಳು ಸ್ಕೂಲ್ಗೆ ಹೋಗಿಲ್ವಾ? ಅತ್ತೆ ಇಲ್ಲೇ ಇದ್ದೀನಿ. ಸ್ಕೂಲ್ಗೆ ಹೋಗಿಲ್ವಾ ನೀನು? ನೀನ್ ಬಾ, ನೀನ್ ಸ್ಕೂಲ್ಗೆ ಏನಕ್ಕೆ ಹೋಗಿಲ್ಲ ನೀನು? ಅದನ್ನ ಹೇಳು. ಯಾಕೆ? ಏನಕ್ಕೆ ಸುಮ್ಮನೆ? ಏನಕ್ಕೆ? ಸ್ವಲ್ಪ ಸಿಟಿ ಮಾರ್ಕೆಟಿಗೆ ಹೋಗಬೇಕು. ಬಿಕಾಸ್ ಒಂದು ಈವೆಂಟ್ ಇದೆ ನಮಗೆ, ವೆಡ್ಡಿಂಗ್ ಈವೆಂಟು. ಸೊ ಅದಕ್ಕೆ ಬುಕ್ಕಿಂಗ್ಸು ಮತ್ತು ಐಟಮ್ಸ್ ಎಲ್ಲ ತೊಗೊಂಡ್ಬರ್ಬೇಕು. ಆ್ಯಂಡ್ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಬಿಸಿಲು ಬೇಜಾನಿದೆ ಗುರು ಆಚೆ. ಸ್ಕಿನ್ ಕೇರ್ ಅಪ್ಡೇಟ್ ಆಗಿರೋ
ಮತ್ತು PM ಅಂತ ಡಿವೈಡ್ ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ರೆಡಿ ಆಗ್ಬಿಟ್ಟು ಹೊರಡೋಣ. ನಾನು ಫುಲ್ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಇವನು ಇನ್ನೂ ರೀಲ್ಸ್ ನೋಡ್ಕೊಂಡು ಕೂತಿದ್ದಾನೆ. ಎದೊಳಲ್ವಾ? ನಿದ್ದೆ ಬರ್ತಾ ಇದೆಯಾ? ಹಾಂ, ಹಿಂಗೆ ಬಿಸಿಲಿಗೆ ಹಿಂಗೆ ರೆಡಿ ಆಗೋದು. ಓಕೆ ಬಾಯ್ ಫ್ರೆಂಡ್ಸ್, ಆನ್ ದ ವೇ ಸಿಗೋಣ. ಎಲ್ಲೋಗ್ತೀವೋ ಗೊತ್ತಿಲ್ಲ. ನೋಡಿ ಇಷ್ಟು ಬಿಸಿಲಲ್ಲಿ ಇವಾಗ ರೀಚ್ ಆಗಿದ್ದೀವಿ ಮಾರ್ಕೆಟ್ಗೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ರೀಚ್ ಆಗೋಕ್ಕೆ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಬರ್ತೇನೆ ಅಂತ ಹೋದೊಂದು ಕಾಣಿಸ್ತಾನೆ ಇಲ್ಲ. ಎಂಗೇಜ್ಮೆಂಟು ವೆಡ್ಡಿಂಗ್ ಎಲ್ಲ ಆರ್ಡರ್ ಇದೆ ಈ ಮಂತ್ ಎಂಡು. ಎಲ್ಲ ಫುಲ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು. ಸ್ವಲ್ಪ ದೊಡ್ಡ ಆರ್ಡರ್ ಇರೋದ್ರಿಂದ ಕೆಲಸ ಜಾಸ್ತಿ. ಇಷ್ಟು ದಿನ ನಾವು ವೆಡ್ಡಿಂಗ್ ಅದು ಇದು ಎಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಿಟ್ಬಿಡ್ತಿದ್ವಿ. ಲೈಕ್ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತಿದ್ವಿ. ಬರೀ ಬರ್ಡೇ ಇವೆಂಟ್ಸ್ ಆ ಥರ ತೊಗೊತಾ ಇದ್ವಿ. ಬಟ್ ನಾವು ವೆಡ್ಡಿಂಗು ಎಂಗೇಜ್ಮೆಂಟ್ ಎಲ್ಲ ತೊಗೋತಾ ಇದ್ದೀವಿ. ಐಟಮ್ಸ್ ಎಲ್ಲ ತೊಗೋತಾ ಇದ್ದೀವಿ. ಇವಾಗ ಎಲ್ಲ 1 by 1 ಎತ್ತಿಟ್ಕೊತಾ ಇದ್ದೀವಿ. ಐಟಮ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಅಣ್ಣ. ಇವಾಗ ನನ್ನ ಸೆಲೆಕ್ಷನ್ ಮುದುಕಿತು. ಈಗ ತೊಗೊಂಡಾ ಎಲ್ಲ ಆಯಿತಾ? ಲೇಟ್ ಲತೀಫ್, ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದೀನಿ. ತೋಟಕ್ಕೆ ಹೋಗೋದು. ಹಾಂ ಆಮೇಲೆ ನೀರು ಸೇವತ್ತಿಮ್ಮ ಹಿಡ್ಕೊಂಡು ಅಕ್ಕ ತಮ್ಮ ಏನ್ ಮಾಡ್ತಾವ್ರು ನೋಡ್ರಿ. ಅತ್ತೆ ಬಿಟ್ಲು ಅವಳು. सिंपल रिक्वेस्ट डाउनलोड द क्रेडिट प्लस ऐप नाउ और अपने स्ट्रेस को दूर रखो यार. ಏನಿಲ್ಲ. ನಿಮ್ಮಮ್ಮ ಅಲ್ವಾ? ನನಗೆ ತರ್ಸ್ಕೊಂಡ್ರೆ ಇವನೇ ಕುಡಿತಾವನೆ. ಕೊಡೋ ನಂಗ. ಅಷ್ಟೊಂದು ಪಿಕ್ಸಲ್ಸ್ ಗುಂಡನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನಿನ್ನೆ ನೈಟ್ ಹೋಟೆಲಿಂದ ಆರ್ಡರ್ ಮಾಡಿದ್ವಿ ಗೀ ರೈಸ್, ಪನ್ನೀರ್ ಬಟರ್ ಮಸಾಲ, ನಾನ್ ಎಲ್ಲ. ಸೊ ಅದೇ ಮಿಕ್ಕಿದೆ. ಇವಾಗ ಅವನಿಗೆ ಅದೇ ಬಿಸಿ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. 1 ಪೀಸ್ ಮಿಕ್ಕಿದೆ. ಸೊ ಇದನ್ನು ನಾವು ಪ್ರಿಂಟ್ ಹಾಕಿಸ್ಕೊಂಡು ಬಂದಿದ್ವಲ್ಲ, ಇದನ್ನ ಇವಾಗ ಏನು ಮಾಡ್ತಾ ಇದೆಯಾ? ಹಾಂ, ಪೇಸ್ಟಿಂಗ್ ಮಾಡ್ತಾ ಇದ್ದಾನೆ, ಕಟ್ಔಟ್ ಮಾಡ್ತಾ ಇದ್ದಾನೆ. ಕುಳ್ಳೀಸ್ ಕಿಚನ್, ನಂದೇ ಕಿಚನು. ಕ್ಯೂಟಾಗಿದೆ ಅಲ್ಲ ಒಂಥರ. ಇದು ಕಟ್ಔಟ್ ರೆಡಿ ಇದೆ ನಮ್ಮದು. ಈಸಲ್ ಸ್ಟ್ಯಾಂಡಿಗೆ ನಮ್ಮ ಲೋಗೋ ರೆಡಿ ಮಾಡಿದ್ದೀವಿ. ಆ್ಯಂಡ್ ಇದು ಕೂಡ ನಾನೆಲ್ಲ ಪೋಸ್ಟ್ ಮಾಡಿದ್ದೀನಿ ನನ್ನದು ಪೇಜ್ ಓಪನ್ ಮಾಡಿ. ಸೊ ನಮ್ಮದು ಸರ್ವೀಸ್ ಏನೇನು, ಆಮೇಲೆ ವಿಡಿಯೋ, ನಮ್ಮದು ಲೋಗೋ ಎಲ್ಲ ಈಗ ಪೋಸ್ಟ್ ಮಾಡಿದ್ದೀನಿ. ಸೊ ಆಗಲೇ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಅಂತ. ಸೊ ನೀವು ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಈ ಪೇಜ್ಗೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ, ಅದೇ ಥರ ಇದಕ್ಕೂ ಸಪೋರ್ಟ್ ಮಾಡಿ. ಇದರಲ್ಲಿ ಹೊಸ ಹೊಸ ರೆಸಿಪೀಸು, ಕೇಟ್ರಿಂಗ್ ಸರ್ವೀಸು, ಹೊಸ ರೆಸಿಪೀಸ್, ಆಮೇಲೆ ಹೆಲ್ದಿ ಫುಡ್ಡು, ಡಯಟ್ ಫುಡ್ಸು, ಜಿಮ್ ಅವ್ರಿಗೆ ಫುಡ್, ಪ್ರೋಟೀನ್ ರಿಚ್ ಫುಡ್ ಏನೇನಿದೆಯೋ ಎಲ್ಲ ಮಾಡಿಬಿಡೋಣ. ಆ್ಯಂಡ್ ಫುಡ್ ವ್ಲಾಗ್ಸ್ ಕೂಡ ಮಾಡೋಣ. ಎಸ್, ಎಲ್ಲ ಮಾಡೋಣ. ಇವಾಗ ಎಲ್ಲ ಓಪನ್ ಆಗಿದೆ. ಎಲ್ಲರೂ ಬೇಗ ಫಾಲೋ ಮಾಡಿ. ಆದಷ್ಟು ಬೇಗ ಅದ್ರದ್ದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಸಿ ಯು. ಏನೋ ಮಾಡೋ ಕೆಲಸ ಮಾಡು ಶ್ರದ್ಧೆಯಿಂದ. ಆಮೇಲೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಹೋಪ್ ಇರಬೇಕು. ನಮ್ಮ ಬೆಸ್ಟ್ ನಾವು ಕೊಡಬೇಕು. ಬಾಯಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ನೀನು ವೇದಂತಿ ಹಾಕ್ಬೇಡ. ಮಲ್ಲೇಶ್ವರಂ ಟೆಂಪಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಗಂಗಮ್ಮ ಟೆಂಪಲ್ ಮತ್ತು ಕಾಡು ಮಲ್ಲೇಶ್ವರ ಹೋಗೋಕ್ಕೆ. ಅವನ್ನೆಲ್ಲ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾನೆ. ನಾನು
ಪೂಜೆ ಸಾಮಾನು ತಗೊಳಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ. ನಮ್ಮ ಬಾಸ್ ಇಸ್ಕೊಂಡ ಪೂಜಾ ಸಾಮಾನು ತಗೋತಾವಳೆ. ಮಸ್ತ್. ಮಲ್ಲೇಶ್ವರ ದೇವಸ್ಥಾನಕ್ಕೆ ಇವಾಗ ತಗೊಂಡು ನಮ್ಮದು ಲೋಗೋ ಕಟ್ಔಟು ಎಲ್ಲ ತಗೊಂಡು ಪೂಜೆ ಸಾಮಾನು ತಗೊಳಕ್ಕೆ ಬಂದಿದ್ದೀನಿ. ಐ ಮೀನ್ ಪೂಜೆ ಮಾಡ್ಸಕ್ಕೆ ಬಂದಿದ್ದೀನಿ. ಬನ್ನಿ ಹೋಗೋಣ. ಬೇಜನ್ ದಿನ ಆಗೋಗಿತ್ತಲ್ಲ ಏನಕ್ಕೆ ದೇವಸ್ಥಾನಕ್ಕೆ ಬಂದು. ಪ್ರಸಾದ ಕೊಡ್ತಿರ್ಲಿಲ್ಲ. ನಾವು ಇವತ್ತು ನಮ್ಮ ಕೂಲೀಸ್ ಕಿಚನ್ದು ಕಟ್ಔಟ್ ಅಂದರೆ ಕೂಲೀಸ್ ಕಿಚನ್ ಲೋಗೋ ಎಲ್ಲ ಲೋಗೋ ಎಲ್ಲ ಕೊಟ್ಬಿಟ್ಟು ಇನಾಗ್ರೇಟ್ ಮಾಡಿದ್ದೀವಿ. ಇವತ್ತು ನಮ್ಮ ಬಾಸ್ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡಿದ್ದೀವಿ. ಸೊ ಇನ್ನೇನು ಏನಿಲ್ಲ ಪ್ರಸಾದ. ಇದು ಬೂಂದಿ ನನಗೆ ಮಾತ್ರ ಸಿಕ್ಕಿದ್ದು, ನಿನಗೆ ಸಿಕ್ಕಿಲ್ಲ. ನೀವು ಒಬ್ಬರೇ ತೊಗೊಳೋದು ಸಾಕು. ಈಗ ಎರಡೆರಡು ತೊಗೊಂಡು ಏನು ಮಾಡ್ತಾರೆ, ಹೊಟ್ಟೆ ತುಂಬಿಸ್ಕೊಬೇಕು. ಪ್ರಸಾದ ಪ್ರಸಾದ ಬ್ರೋ. ನಾವು ಇವಾಗ ಅಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಆದರೂ ಮರ್ತೋದೆ ನಾನು ವೀಡಿಯೋ ಮಾಡೋಕ್ಕೆ, ಅವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಮರ್ತೋದೆ ನಾನು. ಹೊಟ್ಟೆ ಬೇರೆ ಹಸಿತಿತ್ತು. ಆಮೇಲೆ ನನ್ನ ಫೋನ್ ಬೇರೆ ಚಾರ್ಜ್ ಹಾಕಿದ್ದೆ, ಚಾರ್ಜರ್ ತೊಗೊಂಡೋಗಿ. ಇವ್ನು ಮ್ಯಾಚ್ ನೋಡ್ತಾ ಇದ್ದ ಫೋನಲ್ಲಿ, ಮರ್ತೋಗ್ಬಿಟ್ಟೆ. ಇವನಿಂದನೇ ಮರ್ತೋಗಿದ್ದು ನಾನು, ಯಾಕಂದ್ರೆ ಅವ್ನು ಮ್ಯಾಚ್ ನೋಡ್ತಾ ಇದ್ದ. ಆಯಿತಾ, ನಿನ್ನಿಂದನೇ ಮರ್ತಿದ್ದು ನಾನು. ಇವಂದೇ ತಪ್ಪು. ನಾನು ನಂದು ವಿಡಿಯೋ ಎಲ್ಲ ಹಾಳು ಮಾಡೋದು ಇವಂದೇ ತಪ್ಪು. ಈ ಥರ ನಾನು ನಾರ್ಮಲಾಗಿ ಮಾಡ್ತಾ ಇರ್ತೀನಿ, ಆಮೇಲೆ ಏನಾದರೂ ಮಾಡಿಬಿಟ್ಟು ವಿಡಿಯೋ ಅಲ್ಲಲ್ಲೇ ಕಟ್ ಮಾಡೋಂಗೆ ಮಾಡಿಬಿಡ್ತಾನೆ. ಅದಕ್ಕೆ ಇವಂದೇ ತಪ್ಪು. ಯಾರಾದರೂ ಬೈಕೊಳ್ಳೋಂಗಿದ್ರೆ ಇವಂಗೆ ಚೆನ್ನಾಗಿ ಬೈಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಆಯಿತು ಊಟ ಎಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೇನು ಮನೆಗೆ ಹೋಗಿ ನೀರು ಕುಡಿದು ಮಲ್ಕೊಳ್ಳೋದು. ಮನೆಗೆ ಹೋಗ್ತೀವಿ, ನೀರು ಕುಡಿತೀವಿ, ಫ್ರೆಶ್ ಅಪ್ ಆಗ್ತೀವಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಗದೆ ಅಷ್ಟೇ.